ನಮಸ್ಕಾರ ಸ್ನೇಹಿತರೆ, ನ್ಯಾಸ್ ಫಾರ್ಮಿಂಗ್ ಐಡಿಯಾಸ್ಗೆ ಸ್ವಾಗತ. ಬಹಳಷ್ಟು ಜನ ಇವತ್ತು 1ನೇ ತಾರೀಕು ಎಲ್ಲರಿಗೂ ಗೊತ್ತಿದೆ, ಚೀಟಿ ಕಾರ್ಯಕ್ರಮ ಇರುತ್ತೆ. ತಾವು ಯಾರು ಅಕೌಂಟಿಗೆ ದುಡ್ಡು ಹಾಕಿಲ್ಲ ಅವರಿಗೆ ಒಂದು ಮನವಿ ಮಾಡೋದೇನಪ್ಪ ಅಂದರೆ, ನಾವು ಪದೇ ಪದೇ ಫೋನ್ ಮಾಡಲಿಕ್ಕಾಗಲ್ಲ. ತಾವು 15 ಮತ್ತು 1ನೇ ತಾರೀಕು ಎರಡು ನಿಮ್ಮ ಗಮನದಲ್ಲಿ ಇಟ್ಕೊಂಡು ಭಾಳ ಜನ ಪೇಮೆಂಟ್ ಮಾಡ್ತಾರೆ, ಕೆಲವ್ರು ಮಾಡ್ತಾಯಿಲ್ಲ. ಕೆಲವೊಬ್ಬರು ಮಾಡಲಿಲ್ಲ ಅಂದರೆ ಅವ್ರ ಸದಸ್ಯತ್ವವನ್ನು ಕ್ಯಾನ್ಸಲ್ ಮಾಡ್ತೀವಿ. ಸೊ ದಯವಿಟ್ಟು ಏನಪ್ಪ ಅಂತ ಹೇಳಿದ್ರೆ, ಸರಿಯಾದ ಸಮಯ ಸರಿಯಾದ ನೋಡ್ಕೊಳ್ಳಿ. 1-2 ದಿನ ವ್ಯತ್ಯಾಸ ಕೆಲವುದು ಆಗಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ಇದು ಹಾಲಿನ ಬಿಲ್ ಆಗೋದು ಒಂದಿನ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಯಾಕಂತ ಹೇಳ್ತಿರೋದಂದರೆ, ಎಲ್ರಿಗೂ ಅನುಕೂಲ ಆಗಲಿ. 1 ಅಥವಾ 2 ಈ ಡೇಟ್ ಒಳಗೆ ತಾವು ಎಲ್ಲ ಅಕೌಂಟಿಗೆ ಪೇಮೆಂಟ್ ಮಾಡಿಬಿಡಿ. ಯಾಕಂದರೆ ಎಲ್ಲರಿಗೂ ಕೊಡೋದು ಇರೋದ್ರಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಸ್ನೇಹಿತರೆ. ಇದು ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ತಾವು ಈ ವಿಡಿಯೋ ನೋಡಿ, ಸಂಜೆ 7:00ವರೆಗೆ ಕಾರ್ಯಕ್ರಮ ಇರುತ್ತೆ. ನೋಡಿ ಹಸುಗಳ ವಿತರಣೆ ಬಗ್ಗೆ ನಾನು ಎಲ್ಲ ಆಲ್ಮೋಸ್ಟ್ ಯಾರ್ಯಾರಿಗೆ ಹಸುಗಳು ಬಂದಿದ್ದಾವೆ ಎಲ್ಲರೂ ಕಾಲ್ ಮಾಡಿದ್ದಾರೆ, ಎಲ್ಲರೂ ವಿಷಯ ತಿಳ್ಕೊಂಡಿದ್ದಾರೆ, ಚೆನ್ನಾಗಿ ಸಾಕ್ತಿದ್ದಾರೆ, ಸಂತೋಷ ಆಯಿತು. ಇದೇ ರೀತಿ ಸಾಕಿ ನಮ್ಮ ಕೆಲಸ ಇನ್ನೂ ಈಸಿಯಾಗಿ ಮಾಡಬೇಕಂತ ತಮ್ಮಲ್ಲಿ ನಿರೀಕ್ಷೆ ಪಡ್ತೀನಿ. ಯಾಕಂದರೆ ಒಳ್ಳೆಯ ಕೆಲಸನ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋಗೋಣ. ತಮ್ಮ ಸಹಕಾರ ಇದರಲ್ಲಿ ಬಹಳ ಮುಖ್ಯ. ಇನ್ನೊಂದ್ಸಲಿ ಹೇಳ್ತೀನಿ, ಯಾರು ಸದಸ್ಯತ್ವ ಇದಿರೋ 1 ಅಥವಾ 2 ಟೈಮ್ ಪೇಮೆಂಟ್ ಮಾಡಿಲ್ವೋ ಅವ್ರ ಸದಸ್ಯತ್ವನ ಆಟೋಮೆಟಿಕ್ಲಿ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ತಾವು ಹಾಕಿರೋ ದುಡ್ಡು ಬೇಕಾದರೆ ನನಗೆ ಕನ್ಫರ್ಮೇಷನ್ ಮಾಡಿ ರಿಟರ್ನ್ ತೊಗೋಬೋದು. ಯಾಕಂದರೆ ನಿಮ್ಮ ಕಡೆಯಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ. ಇದು ನನ್ನ ಮನವಿ ಅಂತ ತಿಳ್ಕೊಳ್ಳಿ. ಇದು 4 ಜನರಿಗೆ ಒಳ್ಳೆಯದಾಗಲಿ ಅಂತ ಮಾಡ್ತಾರೋ ಕಾರ್ಯಕ್ರಮನ ತಾವು ಸದುಪಯೋಗ ಪಡಿಸ್ಕೊಂಡು ಇದರಿಂದ ಬೇರೆಯವ್ರಿಗೂ ಅನುಕೂಲ ಆಗಬೇಕು. ಬೇರೆಯವರಿಗೆ ತಪ್ಪರ್ಥ ಹೋಗಬಾರ್ದು ಮತ್ತು ಬೇರೆಯವರಿಗೆ ಅನಾನುಕೂಲ ಆಗಬಾರ್ದು. ಇದು ನನ್ನ ರಿಕ್ವೆಸ್ಟು. ದಯವಿಟ್ಟು ತಾವು ಯಾರ್ಯಾರಿದ್ದೀರಾ, ತಾವು ಸದಸ್ಯತ್ವ ಯಾರಿದ್ದೀರಾ ಅವರು ಸರಿಯಾದ ಸಮಯದಲ್ಲಿ ಅಕೌಂಟಿಗೆ ಪೇಮೆಂಟ್ ಮಾಡಿ ಎಲ್ಲರಿಗೂ ಅನುಕೂಲ ಮಾಡಿಕೊಡಿ. ಓಕೆ ಸ್ನೇಹಿತರೆ, ಧನ್ಯವಾದಗಳು.